ರೀ ಕಾಂತ, ಇವತ್ತು ಸಾಹಿತ್ಯ ಅನ್ನೋ ಹುಡುಗಿ ಇಂಟರ್ವ್ಯೂಗೆ ಬಂದಿದ್ಲಲ್ಲ, ಅವಳ ಕತೆ ಏನಾಯ್ತು? ಅದು ಏನಾಯ್ತು? ಹೌದು, ಅವಳು ಕತೆ ನಿಮ್ಗೆ ಯಾಕೆ? ನಿಮ್ಮ ಬುದ್ಧಿ ನೀವೆಲ್ಲಿ ಬಿಡ್ತೀರಾ? ಏನೋ ಕಾಮನ್ ಕ್ಯೂರಿಯಾಸಿಟಿ ಕೇಳಿದ್ನಪ್ಪ. ಅದನ್ನ ಈ ಟೇಬಲ್ ಮೇಲೆ ಇಡ್ಬಿಡಿ, ಅಲ್ಲಿಡಿ. ಸಾರ್ಥಕ್, ನೀವ್ ಯಾಕೆ ಇಲ್ಲಿ ಕೂತಿದ್ದೀರಾ? ಯಾನಾಸಿನ ಪಕ್ಕ ಕೂತ್ಕೊಂಡು ಊಟ ಮಾಡೋದಿಕ್ಕಾಗತ್ತಾ? ಕಮ್ ಜಾಯ್ನ್ ಮೀ. ಪರವಾಗಿಲ್ಲ ವೇದಾಂತ್, ನನಗೆ ಅಭ್ಯಾಸ ಆಗೋಗಿದೆ. ನೀವು ಊಟ ಮಾಡಿ. ಓಕೆ, ನಿಮ್ಮ ಇಷ್ಟ. ನಾಗ ಬಂದು ಬಾಸ್ ಊಟ ಬಡಿಸೋ. ಕಾಂತ, ಇಷ್ಟೊಂದು ಬಿಲ್ಡಪ್ ಬೇಡ, ನಾನೇ ಬಡ್ಸ್ಕೊತೀನಿ. ಅವನಿಗೆ ಎಷ್ಟು ಕೊಪ್ಪಿದೆ ಅಲ್ವಾ? ಮೈ ತುಂಬ ಕೊಲೆಸ್ಟ್ರಾಲೇ ತುಂಬ್ಕೊಂಡಿದೆ ಅನ್ಸುತ್ತೆ. ಹಿಂಗೆ ಅಂದರೆ ಬಿ ಪಿ ಬಂದು ಸತ್ತೋಗ್ತಾನೆ ಅಷ್ಟೆ. ಹೌದು, ನೀವು ಯಾಕೆ ಈ ರೇಂಜ್ ಹುರ್ಕೊಂಡಿದ್ದೀರಾ? ಅಲ್ಲ, ಅವ್ನು ಹೇಳಿದ್ನೆಲ್ಲ ನಾವು ಕೇಳಬೇಕು. ಅವ್ನು ನಮ್ಮ ಜೊತೆ ಊಟ ಮಾಡಿದ್ರೆ ಅವ್ನಿಗೇನಾಗುತ್ತೆ? ತುಂಬ ಅಲ್ವಾ, ಇಲ್ಲ ಗ್ಯಾಸ್ ಆಗುತ್ತೆ. ಅಂದರೆ ಈ ಗ್ಯಾಪಲ್ಲಿ ಅಜ್ಜಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತೀರಾ? ಅಲ್ವಾ, ಮತ್ತೆ ಅವಾಗಿರುತ್ತೆ ಮಜಾ. ನಮ್ಮ ಮುಂದೆ ಹುಲಿ ಥರ ಪೋಸ್ ಕೊಡೋನು ಅಜ್ಜಿ ಮುಂದೆ ಹೇಗೆ ನಾಯಿ ಮರಿ ಥರ ಆಡ್ತಾನೆ ಅಂತ ತೋರಿಸ್ತಿದ್ದೆ. ಅಲ್ಲ, ಯಾರಾದ್ರೂ ಗರ್ಲ್ ಫ್ರೆಂಡ್ನ ಹೀಗೆ ನಡ್ಸ್ಕೊಳ್ತಾರ? ಅಜ್ಜಿ, ನೀವು ಹೊಸ ಆಫೀಸ್ ನೋಡಿದ್ದೀರಾ? ಹೊಸದಿರಲಿ, ಹಳೆ ಆಫೀಸ್ಗೆ ಒಂದು ಸಲನೂ ಕರ್ಕೊಂಡು ಬರಲಿಲ್ಲ. ಇವತ್ತು ನಾವು ಬರಲೇಬೇಕು ಅಂತ ನಿರ್ಧಾರ ಮಾಡಿದ್ದು ಒಳ್ಳೆಯದೇ ಆಯಿತು. ಅಜ್ಜಿ ಬೇರೆ ಕಂಪ್ಲೀಟಾಗಿ ನಂಬಿಟ್ಟಿದ್ದಾರೆ. ಇವ್ರು ಕೂಡ ಸೂಪರ್ ಜೋಡಿ ನಮ್ಮದು ಅಂತ ಬಿಲ್ಡಪ್ ಬೇರೆ ಕೊಟ್ಟಿದ್ದಾರೆ. ದೇವ್ರೆ, ಇವತ್ತು ಅಜ್ಜಿ ನೋಡೋ ಟೈಮಲ್ಲೇ ಇವ್ರು ಕಚ್ಚಾಡ್ದೇ ಇರೋ ಥರ ನೋಡ್ಕೊಳಪ್ಪ. ನಿಮ್ಮ ಬಾಸ್ ಎಲ್ಲಿದ್ದಾರಪ್ಪ? ನಾನು ಅವ್ರ ಅಜ್ಜಿ. ಅಲ್ಲಿ ಮುಂದೆ ಹೋಗಿ ಮೇಡಮ್. ಅಜ್ಜ, ನೋಡೆ ನಿಮ್ಮ ಅಣ್ಣನ್ನ. ಬಾ ಮಾತಾಡ್ಸೋಣ. ಡಿಸ್ಟರ್ಬ್ ಆಗ್ಬೋದಾ ಅಂತ? ಎಂಥದಿಲ್ಲ, ಬಾ. ವೇದಾಂತು, ಯಾಕ ಹಾಕಿ ಕೆರ್ಸ್ಕೊಳ್ತೀಯ? ನಾನೇನು ದೆವ್ವ ಥರ ಕಾಣಿಸ್ತಾ ಇದ್ದೀನ? ಸರಿಯಾಗಿ ಕೂತ್ಕೋ, ಕೆಳಗಡೆ ಕೂತ್ಕೋ. ಬಾಸ್, ನೀವೊಂಥರ ಜೇಮ್ಸ್ ಬಾಂಡ್ ಇದ್ದಂಗೆ ಬಾಸ್. ಸುಮ್ಮನೆ ಇರಿ ಕಾಂತ. ಅಜ್ಜಿ, ನೀವೇನಿಲ್ಲಿ? ಯಾಕಪ್ಪ, ನಾನು ಇಲ್ಲಿಗೆ ಬರಬಾರ್ದಾಗಿತ್ತಾ? ಅಯ್ಯೋ, ಹಾಗೇನಿಲ್ಲ, ನಾನು ಇವನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಜ್ಜಿ ಬರ್ತಾರೆ ಅಂತ ಹೇಳ್ಬಿಟ್ಟು ಬಂದು ಕೂತಿದ್ರೆ ನಾನು ಪ್ರಿಪೇರ್ ಆಗ್ತಿರ್ಲಿಲ್ವಾ? ಬರೀ ಶಾಕ್ ಕೊಡೋದೇ ಆಯಿತು. ಸರ್, ನಿಮ್ಮ ಅಜ್ಜಿ ಬಂದಿದ್ದಾರೆ, ಒಳಗೆ ಕಳ್ಸೋದಾ? ಅಯ್ಯೋ ವೇದಾಂತ್, ಏನಾಯ್ತು ನಿಮಗೆ? ಅಯ್ಯೋ ವೇದಾಂತ್, ಏನಾಯ್ತು ವೇದಾಂತ್? ಏನ್ ಮಾಡಕ್ ಬರ್ತಿದ್ದೀರಾ ಬಾಸ್? ಹೇಳ್ಬಿಡ್ತೇನೆ ಬುದ್ಧಿನ. ತಿನ್ನು, ಶೋ ತಿನ್ನು. ಅಂದ್ರೆ ಆದ್ಯ ಹೇಳಿದಾಗೆ
ನಾನು ಬಂದು ನಿಮ್ಮಿಬ್ಬರ ಮಧ್ಯೆ ಡಿಸ್ಟರ್ಬ್ ಮಾಡೋದ್ನಾ? ನೋನೋ ಹಾಗೇನಿಲ್ಲ, ಇದ್ರಲ್ಲಿ ಡಿಸ್ಟರ್ಬ್ ಏನ್ ಬಂತು? ಇಷ್ಟು ಜನರ ಮಧ್ಯೆ ನಿಮ್ಮಿಬ್ಬರಿಗೂ ಏಕಾಂತ ಸಿಕ್ಕಿದೆ, ನೀನ್ ಬೇರೆ ಅವಳಿಗೆ ಊಟನೂ ಮಾಡಿಸ್ತೀಯಾ? ನಾನು ಶಿವ ಪೂಜೆ ಮಧ್ಯೆ ಕರಡಿ ಬಿಟ್ಟಂಗೆ ಬಂದೇನೋ ಅಂತ. ಇಲ್ಲ ಅಜ್ಜಿ, ಅವ್ಳಿಗೆ ಕೈ ನೋವ್ತಿತ್ತಂತೆ, ಅದಕ್ಕೆ ನಾನೇ ತಿನ್ನಿಸ್ತಿದ್ದೆ. ಓ, ಅದಕ್ಕೇನಾ ನೀನ್ ಅಷ್ಟು ಪ್ರೀತಿಯಿಂದ ಊಟ ಮಾಡಿಸ್ತಿದ್ರು ಇವಳ ಮುಖ ಕಿವುಚ್ಕೊಂಡು ತಿಂತಾ ಇದ್ದಿದ್ದು? ಏನಾಯ್ತು ವೇದಾಂತ? ಅದು ಅಜ್ಜಿ, ಆಫೀಸಲ್ಲಿ ತಿಗ್ನೆ ಕಾಟ ಜಾಸ್ತಿ, ಪಾಪ ಕಚ್ತು ಅನ್ಸುತ್ತೆ. ಹೌದಾ? ಈ ದುರಂತನ ನೋಡೋಕೆ ಅಂತಾನೆ ನನ್ನ ಬದುಕಿಸಿದ್ಯಾ ತಂದೆ. ನಮ್ಮ ಬಾಸು ಅಮೂಲ್ಯ ಮೇಡಮ್ ಇಬ್ರು ಅಪ್ಪ ಅಮ್ಮ ಆಟ ಅಲ್ಲಲ್ಲ ಲವ್ವರ್ಸ್ ಆಟ ಆಡ್ತಾ ಇದ್ದಾರ. ಹಾವು ಮುಂಗ್ಸಿ ಲವ್ ಸ್ಟೋರಿ ನಡೆಯುತ್ತೆ ಅಂದ್ರೆ ಇದು ಪಕ್ಕ ಕಲಿಗಾಲನೇ. ಹಾಗಿದ್ರೆ ನಾವಿಲ್ಲಿ ಕೂರಲ್ಲ ಕಣೋ. ಈ ತಿಗಡೆ ಒಂದ್ಸಲ ಬಂತು ಅಂದ್ರೆ ಸುಲಭಕ್ಕೆ ಹೋಗಲ್ಲ. ಇಲ್ಲಿಂದ ನಾವೇ ಮನೆಗೆ ತಗೊಂಡು ಹೋಗೋದು ಬೇಡ. ಅಯ್ಯೋ ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ಇವಳು ಒಂದೊಂದ್ಸಲ ಏನೇನೋ ಹೇಳ್ತಾಳೆ, ಸ್ವಲ್ಪ ಬಾಯಿ ಬಡ್ಕಿ. ತಿಗಣೆನೂ ಇಲ್ಲ, ಏನೂ ಇಲ್ಲ. ಯಾಕ ವೇದಾಂತು ಆ ಹುಡುಗಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತೀಯ? ಅಯ್ಯೋ ಅಜ್ಜಿ, ನಾನೆಲ್ಲಿ ಕೇವಲವಾಗಿ ಮಾತಾಡ್ದೆ? ನೀನ್ ಮದ್ವೆ ಆಗೋ ಹುಡುಗಿನ ಹಾಗೆಲ್ಲ ಆಡ್ಕೋಬಾರ್ದಪ್ಪ. ಈಗ ಲವ್ ಸ್ಟೋರಿ ಅನ್ಕೊಂಡೆ, ಆಗ್ಲೇ ಮ್ಯಾರೇಜ್ ಸ್ಟೋರಿನಾ? ಅಜ್ಜಿ ವಾಪಸ್ ಹೋಗೋ ಅಷ್ಟರಲ್ಲಿ ಇವ್ರ ಮಕ್ಕಳು ನಾಮಕರಣನೂ ಆಗೋಗುತ್ತಾ ಅಂತ ಡೌಟು. ಎಲ್ಲ ಊಟ ಮುಗಿಸಿ ಊಟ ಆದ್ಮೇಲೆ ಅಮೂಲ್ಯ ನಾನು ಆಫೀಸ್ ನೋಡಬೇಕು, ಎಲ್ಲ ತೋರಿಸು. ಅಯ್ಯೋ ಅಜ್ಜಿ, ನಂದು ಊಟ ಆಗಿ ಹೊಟ್ಟೆ ತುಂಬಿತ್ತು. ಈ ವೇದ ಅಂತೂ ಇನ್ನು ತಿನ್ನು ತಿನ್ನು ಅಂತ ಬಲವಂತ ಮಾಡಿ ತಿನ್ನಿಸ್ತಿದ್ರು. ಬನ್ನಿ, ಮೂಲೆ ಮೂಲೆನೂ ತೋರಿಸ್ತೀನಿ. ನಾನು ಹೇಳಿರೋ ಒಂದು ಸುಳ್ಳಿಂದ ನನ್ನ ಆಫೀಸಲ್ಲೇ ಮರ್ಯಾದೆ ಕಳ್ಕೊತಿದ್ದೇನೆ. ಅಜ್ಜಿ ಬೇರೆ ಮತ್ತೆ ಆಗೋ ಹುಡುಗಿ ಅನ್ಕೊಂಡು ಡಿಸ್ಗಸ್ಟಿಂಗ್. ಬಸ್ ಬಿಡಿ.